ಇನ್ನು ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಂತೆ ದೇವೇಗೌಡರ ಮನೆಗೆ ತೆರಳಿದ ಎಚ್.ಡಿ. ರೇವಣ್ಣ ತಂದೆಯ ಬಳಿ ಕುಳಿತು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಕುಮಾರಸ್ವಾಮಿ ಜೊತೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ರೇವಣ್ಣ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ದೇವೇಗೌಡರ ನಿವಾಸದ ಬಳಿ ಬಿಗಿ ಬಂದೋಬಸ್ತ್ ಒದಗಿಸಲಾಗಿದೆ. ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವ ದೇವೇಗೌಡರ ನಿವಾಸಕ್ಕೆ ಬಂದಿದ್ದಾರೆ ಎಚ್.ಡಿ. ರೇವಣ್ಣ. ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗ್ತಾ ಇದ್ದಂತೆ ನೇರವಾಗಿ ತಂದೆಯ ಮನೆಗೆ ಬಂದಿದ್ದಾರೆ ದೇವೇಗೌಡರ ಬಳಿ. ಹಾಗೆ ಕುಮಾರಸ್ವಾಮಿ ಅವರ ಜೊತೆ ಕುಳಿತು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟು ದಿನಗಳಾದಂತಹ ವಿಚಾರ ಇರಬಹುದು, ಅವರು ಜೈಲಿನಲ್ಲಿ ಅನುಭವಿಸಿದಂತಹ ನೋವಿನ ಸಂಗತಿ, ಕಷ್ಟಕರ ಸಂಗತಿಗಳಿರಬಹುದು, ಹಾಗೆ ಮುಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಬೇಕು ಅನ್ನೋದರ ಕುರಿತಾಗಿ ಸುದೀರ್ಘವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ತಂದೆ ಹಾಗೆ ಅಣ್ಣನ ಬಳಿ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಅಂತೂ ಇಂತೂ 6 ದಿನಗಳ ಜೈಲಿನ ಬಂಧನದ ಬಳಿಕ ಇವತ್ತು ರಿಲೀಸ್ ಆಗ್ತಾರೆ ಎಚ್.ಡಿ. ರೇವಣ್ಣ ಅವರು. ಬಿಡುಗಡೆ ಆಗ್ತಾ ಇದ್ದಂತೆ ಒಂದು ಕಡೆ ಅವರ ಅಭಿಮಾನಿಗಳು ಜಯಘೋಷಣೆಗಳನ್ನ ಹಾಕಿ ಸಂಭ್ರಮಿಸಿದ್ರು. ಇನ್ನು ಕಾರಾಗೃಹದ ಮುಂದೆ ಸೇರಿದಂತಹ ಕಾರ್ಯಕರ್ತರನ್ನ, ಅಭಿಮಾನಿಗಳನ್ನ ಚೆದರಿಸೋದಕ್ಕೆ ಪೊಲೀಸರು ಕೂಡ ಹರಸಾಹಸವೇ ಪಟ್ಟರು. ಕೊನೆಗೆ ಲಾಠಿ ಚಾರ್ಜ್ ಅನ್ನೇ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಇನ್ನು ಜೈಲಿನಿಂದ ಕಾರನ್ನ ಹತ್ತಿದಂತಹ ಎಚ್.ಡಿ. ರೇವಣ್ಣ ನೇರವಾಗಿ ತಂದೆಯ ಬಳಿ ಹೋಗಿದ್ದಾರೆ. ತಂದೆ ಮತ್ತು ಅಣ್ಣನ ಬಳಿ ಹೋಗಿದ್ದಾರೆ. ಇಬ್ಬರೊಟ್ಟಿಗೂ ಕೂಡ ಕುಳಿತು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಗಂಭೀರವಾಗಿ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಹಾಗಾದ್ರೆ ಮುಂದಿನ ಬೆಳವಣಿಗೆಗಳು ಏನು ಅನ್ನೋದರ ಕುರಿತಾಗಿ ಕಾದು ನೋಡಬೇಕು. ಎಚ್.ಡಿ. ರೇವಣ್ಣನವರ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಮೂಡಿರುವಂತದ್ದು. ಸದ್ಯ ಈಗ ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವ ದೇವೇಗೌಡರ ನಿವಾಸಕ್ಕೆ ಬಂದು ಅಲ್ಲಿ ತಂದೆ ಮತ್ತು ಅಣ್ಣನ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಇವತ್ತು ಅಲ್ಲಿಂದ ಹೊರಗಡೆ ಬರ್ತಾರೆ ಅನ್ನೋ ನಿರೀಕ್ಷೆಯೂ ಕೂಡ ಇಲ್ಲ. ಅಲ್ಲೇ ಇವತ್ತು ವಾಸ್ತವ್ಯ ಹೂಡಬಹುದು ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅಂತೂ ಇಂತೂ ಫೈನಲಿ ಸಂಸದ ಪ್ರಜ್ವಲ್ ರೇವಣ್ಣ ಹಲವು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅನ್ನೋ ಪ್ರಕರಣ ಇಡೀ ದೇಶಾದ್ಯಂತ ಸದ್ದಾಗ್ತಾ ಇರುವಂತಹ ಸಂದರ್ಭದಲ್ಲಿ ವಿಡಿಯೋದಲ್ಲಿದ್ದಂತಹ ಸಂತ್ರಸ್ತೆಯನ್ನ ಅಪಹರಿಸಿದ ಆರೋಪದ ಮೇಲೆಗೆ ಎಚ್.ಡಿ. ರೇವಣ್ಣನ ಬಂಧನವಾಗಿತ್ತು. ಎಸ್ಐಟಿ ಅಧಿಕಾರಿಗಳಿಂದ ಜೈಲು ಪಾಲಾಗಿದ್ರು ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಇನ್ನು ಅವರಿಗೆ ನಿನ್ನೆ ಷರತ್ತುಬದ್ಧ ಜಾಮೀನು ಕೂಡ ಮಂಜೂರಾಯಿತು. ಇನ್ನು ನಿನ್ನೆ ಸಮಯ ಮೀರಿದ್ರಿಂದ ಇವತ್ತು ಫರ್ದರ್ ಪ್ರೊಸೀಜರ್ಸ್ ಎಲ್ಲ ಮುಗಿಸ್ಕೊಂಡು ಈಗ ಮಧ್ಯಾಹ್ನ 1:30 ಸುಮಾರಿಗೆ ಜೈಲಿನಿಂದ ಬಿಡುಗಡೆ ಆದರು. ಇನ್ನು ಬಿಡುಗಡೆ ಆಗ್ತಾ ಇದ್ದಂತೆ ಇತ್ತ ಜೈಲಿನ ಮುಂದೆ ಜಮಾಯಿಸಿದ್ದಂತಹ ಸಾವಿರಾರು ಅಭಿಮಾನಿಗಳು ಹಾಗೆ ಬೆಂಬಲಿಗರು, ಕಾರ್ಯಕರ್ತರು ಎಲ್ಲರೂ ಕೂಡ ಜಯಘೋಷಗಳನ್ನ ಹಾಕಿದ್ರು, ಸಂಭ್ರಮಿಸಿದ್ರು. ನಿನ್ನೆ ಜಾಮೀನು ಮಂಜೂರಾಗ್ತಾ ಇದ್ದಂತೆ ರಾಜ್ಯದ ವಿವಿಧೆಡೆ ಅವರ ಅಭಿಮಾನಿಗಳು ಸೆಲೆಬ್ರೇಷನ್ ಮಾಡಿದ್ರು. ಇತ್ತ ಅವರು ಜೈಲಿನಿಂದ ಬರ್ತಾ ಇದ್ದಂತೆ ಆಗ್ಲೂ ಕೂಡ ಜಯಘೋಷಣೆಗಳನ್ನ ಕೂಗಿದ್ರು. ಇನ್ನು ನೇರವಾಗಿ ಅಲ್ಲಿಂದ ಕಾರ್ನಲ್ಲಿ ಎಚ್.ಡಿ. ರೇವಣ್ಣ ಈಗ ತಂದೆಯ ಬಳಿ ತೆರಳಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.